ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದೆಷ್ಟು ಸಂತೋಷ ಪಡ್ತಿದ್ಲೋ ಏನೋ. ಅಮ್ಮ, No, Tarun, it's not like that. I really love you. ನೋ ಶಾನ್ವಿ, ನೀ ನನ್ನ ಪ್ರೀತಿಸ್ತಿಲ್ಲ. ಅದಕ್ಕೆ ಹೇಳ್ತಿರೋದು, ಲೆಟ್ಸ್ ಬ್ರೇಕ್ ಅಪ್. ಐ ಆಮ್ ಟೆಲಿಂಗ್ ದ ಸೀರಿಯಸ್ಲಿ. No, Tarun. ನೀನ್ ಬಿಟ್ಕೊಡಕ್ ನಂಗೆ ಇಷ್ಟ ಇಲ್ಲ. I really love you, Tarun. I really love you. ಸಾರಿ ತರುಣ್, ಎಲ್ಲ ನಂದೇ ತಪ್ಪು. ನಾನು ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚಿಸ್ತಾ ಇದ್ದೆ. ನನಗೆ ಪ್ರಪೋಸ್ ಮಾಡಿ ಎಷ್ಟು ದಿನ ಆಯ್ತು, ಮನೇಲಿ ಮಾತಾಡು ಅಂತಾನೂ ಹೇಳಿದ್ದೆ. ಆದ್ರೆ ನಾನೇ ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಎಷ್ಟು ಸೆಲ್ಫಿಶ್ ಆಗ್ಬಿಟ್ಟೆ ನಾನು. ಓಕೆ ಶಾನ್, ಬೇಜಾರು ಮಾಡ್ಕೋಬೇಡ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ಗೆ ಅರ್ಥ ಆಗುತ್ತೆ ತರುಣ್, ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನಾನಿನ್ನ ಹರ್ಟ್ ಮಾಡ್ಬಿಟ್ಟೆ. ನಂದೇ ತಪ್ಪು. ನಂಗೆ ಸ್ವಲ್ಪ ಟೈಮ್ ಕೊಡು. ನಾನು ನಮ್ಮ ಅಪ್ಪ ಅಣ್ಣನ ಹತ್ರ ಮಾತಾಡಿ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ನಾವಿಬ್ರು ಮದ್ವೆ ಆಗೋಣ. ರಿಯಲಿ ಶಾನ್ವಿ? ಎಸ್ ತರುಣ್. ನಂಗೆ ಇದು ನಿಜವಾಗ್ಲೂ ನಿಜಾನ ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಮಾತಾಡ್ತೀಯಾ? ಎಸ್ ತರುಣ್, ನಿಜವಾಗ್ಲೂ ಮಾತಾಡ್ತೀನಿ. ಶಾನ್ವಿ, ಐ ಲವ್ ಯು. ಐ ಲವ್ ಯು ಟೂ ತರುಣ್. ಯಾರನ್ನ ಹೇಗೆ ದಾರಿಗೆ ತರಬೇಕು ಅಂತ ಚೆನ್ನಾಗಿ ಗೊತ್ತು. ನಾವು ತಪ್ಪು ತಿಳ್ಕೊಂಡಿದ್ವಿ ಅನ್ಸುತ್ತೆ. ಮಾಡ್ಬೇಕಾ ಮೇಡಮ್? ರೂಮಲ್ಲಿ ಇರ್ಲಿಲ್ವೇನೋ? ನೀವು ಸರಿಯಾಗಿ ನೋಡಿದ್ರಾ? ಹ್ಞೂ ದುರ್ಗಾ, ನಾನು ಸರಿಯಾಗೇ ನೋಡಿದೆ. ನಾನು ಅವ್ರ ಹಿಂದೆನೇ ಹೋಗಿದ್ದೀನಿ. ನೀವು ನೋಡಿದ್ದೀರಾ ಅಂದಮೇಲೆ ಅವ್ರ ರೂಮಲ್ಲೇ ಇರ್ಬೇಕಿತ್ತಲ್ವಾ? ಆದರೆ ನಾವು ರೂಮ್ ಒಳಗಡೆ ಹೋದಾಗ ಮಾಡ್ಬೇಕಾ ಮೇಡಮ್ ಹೊರಗಡೆಯಿಂದ ರೂಮ್ ಒಳಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅವ್ರಿಗೇನಾದ್ರೂ ಈ ಜಾದು ಏನಾದರೂ ಗೊತ್ತಾ? ಒಳಗಡೆ ಇದ್ದವರು ಮಾಯ ಆಗಿ ಹೊರಗಡೆ ಹೋಗಿ ಹೊರಗಡೆಯಿಂದ ಒಳಗಡೆ ಬರೋದಕ್ಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ದುರ್ಗಾ. ಆದರೆ ನಾನು ಮೊದಲನೇ ಸಲ ಡೋರ್ ಹತ್ರ ಹೋದಾಗ ನನಗೆ ಯಾಕೆ ಆ ಡೋರ್ನ ತೆಗಿಯೋಕ್ಕಾಗಲಿಲ್ಲ? ನನ್ನ ಯಾಕೆ ಅದು ಹಿಂದಕ್ಕೆ ತಳ್ತಾ ಇತ್ತು? ನನಗೆ ಯಾಕೆ ಒಳಗಡೆ ಏನೋ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇತ್ತು? ಮೊದಲನೇ ಸಲ ಹಾಗಾಯ್ತು ಸರಿ, ಆದರೆ ನಿಮಗೆ ಬಾಗಿಲು ತೆಗಿಯೋಕ್ಕಾಯ್ತಲ್ಲ. ಆಮೇಲೆ ನೀವು ರೂಮ್ ಒಳಗಡೆ ಬಂದ್ರಿ ಅಲ್ವಾ? ಅದೇ ನನಗೆ ಗೊತ್ತಾಗ್ತಿಲ್ಲ ದುರ್ಗಾ. ಮೊದಲನೇ ಸಲ ತೆಗಿಯೋಕ್ಕಾಗಲಿಲ್ಲ, ಆಮೇಲೆ ತೆಗಿಯೋಕ್ಕಾಯ್ತು. ಹೇಗೆ ಅಂತಾನೆ ಅರ್ಥ ಆಗ್ತಿಲ್ಲ. ಯಪ್ಪ ಅಂಬಿಕಾ ಅವರೇ, ನಂಗೆ ಈಗಾಗಲೇ ಆ ಫೋನಿಂದ ದೊಡ್ಡ ತಲೆ ಬಿಸಿ ಆಗೋಗಿದೆ. ಈಗ ಮತ್ತೆ ನೀವು ಹೊಸ ತಲೆ ಬಿಸಿ ಹಾಕ್ಬಿಡಿ ನನಗೆ. ಆ ಫೋನ್ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗಿಂದನೂ ಮುಂದೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನೀವು ಈ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ. ಇಲ್ಲ ದುರ್ಗಾ, ನೀನು ಬಿಟ್ಬಿಡು ಅಂತ ಹೇಳಿದ ತಕ್ಷಣ ನನಗೆ ಬಿಡೋಕ್ಕಾಗ್ತಿಲ್ಲ. ಇಲ್ಲಿ ಏನೋ ನಡೀತಿದೆ. ಅಕಸ್ಮಾತ್ ಅತ್ತೆ ಏನಾದರೂ ಸುಳ್ಳು ಹೇಳ್ತಿದ್ದಾರಾ, ಅಥವಾ ನಾನೇ ತಪ್ಪು ತಿಳ್ಕೊತಿದ್ದೀನಾ? ಬಾಸು, ಏನಾಯ್ತು? ಮಾಳ್ವಿಕಾ ಮೇಡಮ್ ಹೇಳಿದ್ ಕೇಳಿ ಬೇಜಾರಾಯ್ತಾ? ಅಮ್ಮ ನೆನ್ಪಿಗೆ ಬಂದ್ರಾ? ನೋ ದುರ್ಗಾ, ಯಾಕೆ ನಮ್ಮ ಅಮ್ಮನ ಬಗ್ಗೆ ನನಗೇನು ನೆನಪಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಚಿಕ್ಕವನಾಗಿದ್ರು ಅಮ್ಮನ ಮುಖ ನೆನಪಿರ್ಬೇಕಲ್ವಾ? ನಾನು ಎಷ್ಟೇ ನೆನ್ಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ನನಗೆ ಅವ್ರ ನೆನಪಿಗೆ ಬರ್ತಾ ಇಲ್ಲ. ನಾನು ಎಷ್ಟೇ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆ ರೂಮ್ ಬಗ್ಗೆ ನನಗೇನೂ ನೆನಪು ಬರ್ತಾ ಇಲ್ಲ. ಯಾಕೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ ಬಾಸು, ಇವಾಗ ಅದನ್ನ ತಿಳ್ಕೊಂಡು ನಿಮ್ಗೇನು ಸಿಗಲ್ಲ. ನಮ್ಗೆ ಮಾಡಕ್ಕೆ ತುಂಬಾ ಬೇರೆ ಕೆಲಸ ಇದೆ. ಆ ಫೋನ್ ರಿಪೇರಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಹೋದವ್ರು ಹೋದ್ರು ಬಾಸು,
ಆದ್ರೆ ಇವಾಗ ಸದ್ಯಕ್ಕೆ ನಮ್ ಗುರಿ ಪುಟ್ ಮೇಡಮು ನಿಮ್ನ ಒಪ್ಕೋಬೇಕು. ಇದಿಷ್ಟೇ ನಮ್ ಗುರಿಯಾಗಿರ್ಬೇಕು ಬಾಸು. ಏನ್ ಮಾಡುದು ದುರ್ಗಾ? ಆ ಫೋನ್ ರಿಪೇರಿ ಮಾಡಕ್ಕಾಗಲ್ಲ ಅಂತ ಗೊತ್ತಾಯ್ತು ತಾನೆ, ಏನ್ ಮಾಡಕ್ಕಾಗತ್ತೆ? ಇವಾಗ ಆ ಫೋನ್ ವಿಷಯ ಬಿಡು, ಬೇರೆ ಏನಾದ್ರೂ ಯೋಚನೆ ಮಾಡು. ಏನ್ ಬಾಸ್ ನೀವು? ನಿಜ ಹೇಳ್ಬೇಕು ಅಂದ್ರೆ ನಂತರ ನೀವ್ ಟೆನ್ಷನ್ ಮಾಡ್ಕೋಬೇಕಿತ್ತು. ಅಯ್ಯೋ ಫೋನ್ ರಿಪೇರಿ ಆಗ್ತಿಲ್ವಲ್ಲ ಅಂತ. ನೀವ್ ನೋಡಿದ್ರೆ ಇದೊಳ್ಳೆ ಉಲ್ಟಂ ಪಲ್ಟ ಆಗೋಗಿದೆಯಲ್ಲ. ನೀವ್ ಆರಾಮಾಗಿದ್ದೀರಾ, ಇಲ್ಲಿ ನಾನ್ ಟೆನ್ಷನ್ ತಗೊಳ್ತಿದ್ದೀನಿ. ಹೋ, ಇಬ್ರು ಆಗ್ಲೇ ಜಗಳ ಶುರು ಮಾಡಿದ್ದಾರೆ ಅನ್ಸುತ್ತೆ. ಮಣಿ, ನಾವಿಲ್ಲಿ ಜಗಳ ಆಡ್ತಾ ಇದೀವಾ? ಯಾರ ಗೊತ್ತು, ನೀವಿಬ್ರು ಮಾತಾಡ್ತಾ ಇದ್ದೀರಾ ಅಂದ್ರೆ ಜಗಳ ಆಡ್ತಾ ಇದ್ದೀರಾ ಅಂತ ತಾನೇ ಅರ್ಥ. ನಿನ್ನಂತ ಫಿಟ್ಟಿಂಗ್ ಮಾಡಿಸಿದ್ರೆ ನಾವಿಬ್ರು ಯಾವಾಗ್ಲೂ ಜಗಳ ಆಡ್ತಾ ಇರೋದೆ. ಈಗ ಈ ವಿಷಯ ಬಿಡೋಣ. ದುರ್ಗಾ ಯಾಕೋ ಬೇಜಾರಾಗಿದ್ದಾಳೆ. ಏನಾಯ್ತು ದುರ್ಗಾ? ಈ ಬಾಸ್ ಏನಾದ್ರೂ ನಿಂಗೆ ಬೇಜಾರಾಗೋ ತರ ಮಾತಾಡ್ತಿದ್ರೆ ನಮ್ಮ ಹತ್ರ ಹೇಳ್ಕೊ, ವಿಚಾರಿಸ್ಕೊತೀವಿ. ಮಣಿ ಪ್ಲೀಸ್. ಏನು ಅಂತ ಹೇಳು ದುರ್ಗಾ. ಈ ಮಣಿ ಇರುವಾಗ ಯಾಕೆ ಭಯ? ಚಿಡ್ಕೆ ಹೊಡೆಯೋಷ್ಟರಲ್ಲಿ ಎಲ್ಲಾನು ಸರಿ ಮಾಡ್ಬಿಡ್ತೀನಿ. ಮಣಿ, ಕೋಪ್ ತಗೊಳ್ಳೋದು ಸ್ವಲ್ಪ ನಿಲ್ಸು. ವಿಷಯ ಏನು ಅಂತಂದ್ರೆ, ಸಾರಿ ಶರತ್, ಫೋನ್ ಯೂಸ್ ಮಾಡಿ ತುಂಬ ದಿನ ಆಗಿದೆ. ಅದು ಬೇರೆ ಡ್ಯಾಮೇಜ್ ಆಗಿರೋದ್ರಿಂದ ರಿಪೇರಿ ಮಾಡೋಕ್ಕೂ ಆಗ್ತಾ ಇಲ್ಲ. ನಮ್ಗಿದ್ದಿದ್ದೊಂದು ಭರವಸೆ ಅಂತಂದ್ರೆ ಆ ಫೋನ್ ಒಂದೇ. ಈಗ ಆ ಫೋನ್ನ ರಿಪೇರಿ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆ ಫೋನ್ ನೋಡಿದ್ರೆ ಒಡ್ದೋಗ್ಬಿಟ್ಟಿದೆ. ಮುಂದೇನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮಣಿ. ಫೋನ್ ಬ್ರೇಕ್ ಆದ್ರೆ ಏನಂತೆ, ಅದ್ರೊಳಗೆ ಒಂದು ಕಾರ್ಡ್ ಇರುತ್ತಲ್ಲ. ಮೆಮೊರಿ ಕಾರ್ಡು. ಏನ್ ಹೇಳ್ತಾ ಇದೀಯಾ? ಅಮ್ಮನ ಫೋನಲ್ಲಿ ಮೆಮೊರಿ ಕಾರ್ಡ್ ಇತ್ತಾ? ನಂಗೆ ಗೊತ್ತು, ಅಮ್ಮನ ಫೋನಲ್ಲಿ ಮೆಮೊರಿ ಕಾರ್ಡ್ ಇತ್ತು. ನಾನು ಅಮ್ಮಂಗೆ ಇದೇನು ಅಂತ ಕೇಳಿದಾಗ ಇದನ್ನ ಮೆಮೊರಿ ಕಾರ್ಡ್ ಅಂತ ಕರೀತಾರೆ ಅಂತ. ನೀನೆಲ್ಲ ಫೋಟೋ ತಕ್ಕೋತಿಯಲ್ಲ, ಅದೆಲ್ಲ ಇದ್ರೊಳಗೆ ಸೇವ್ ಆಗುತ್ತೆ ಅಂತ ಅಂದಿದ್ರು. ನಿಜವಾಗ್ಲೂ ಆರ್ ಯು ಶ್ಯೂರ್? ನಾನೇ ಸುಳ್ಳು ಹೇಳಿ, ಅಮ್ಮನ ಫೋನಲ್ಲಿ ಮೆಮೊರಿ ಕಾರ್ಡ್ ಇತ್ತು. ನನ್ನ ಮಗಳು ಎಷ್ಟು ಸ್ಮಾರ್ಟ್. ಸೇಮ್ ಆರಾಮ ಅಂತಾರಾನೆ. ಮಾಳವಿಕ, ಏನಾಯ್ತು? ನಮ್ ಶರತ್ತು ದಾಕ್ಷಾಯಣಿ ರೂಮ್ಗೆ ಹೋಗಿದ್ದ. ದಾಕ್ಷಾಯಣಿ? ಅಯ್ಯೋ ಅಮ್ಮ, ತಲೆ ಸಿಡಿತಾ ಇದೆ.